ಇನ್ನು ಭಾಷೆ ಇತಿಹಾಸ ಬಂದರೆ ಕನ್ನಡ 5ನೇ ಶತಮಾನಕ್ಕೆ ಸೇರುತ್ತೆ. ಅಂದರೆ ಕ್ರಿಸ್ತಶಕ 450ನೇ ಇಸ್ವಿಯಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲ್ಲೂಕಿನ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಒಂದು ಶಿಲಾಶಾಸನ ಸಿಗತ್ತೆ. ಆ ಶಾಸನದ ಭಾಷೆ ಕನ್ನಡ. ಅದೊಂದು ರಾಜಾಜ್ಞೆ, ಅಂದರೆ ಕನ್ನಡ ಆಡಳಿತದಲ್ಲಿ ಬಳಕೆ ಆಗ್ತಿತ್ತು ಅನ್ನೋದಕ್ಕೆ ನಮಗೆ 1575 ವರ್ಷಗಳ ದಾಖಲೆ ಸಿಗತ್ತೆ. ತಮಿಳಿಗೂ ಕೂಡ ದಾಖಲೆ ಇದೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅನೇಕ ಶಾಸನಗಳು ಸಿಕ್ಕಿವೆ. ಆದರೆ ಹಳಗನ್ನಡ ಅನ್ನುವ ಒಂದು ಕೃತಿ ಇದೆ. ಈ ದೇಶದ ಉದ್ದಾಮ ಸಂಶೋಧಕ ಷಡಕ್ಷರ ಶೆಟ್ಟರ್ ಬರೆದಿರೋದು. ಅದರಲ್ಲಿ ಅವರು ಆಧಾರ ಸಮೇತ ದಾಖಲಿಸ್ತಾರೆ. ಏನಂತ? ತಮಿಳು ಲಿಪಿ ಇದೆಯಲ್ಲ, ಅದು ಯಾವಾಗ ಪ್ರವರ್ಧಮಾನಕ್ಕೆ ಬಂತು, ವಿಕಾಸಗೊಳ್ತು ಅಂತಂದರೆ ಕನ್ನಡ ಲಿಪಿ ವಿಕಾಸಗೊಂಡ 300 ವರ್ಷಗಳಾದ ಮೇಲೆ ಅದು ವಿಕಸನಗೊಳ್ತು. ಈ ಜಗತ್ತಿನ ಸುಮಾರು 2400 ಈ ಜಗತ್ತಿನಲ್ಲಿ 2245 ಭಾಷೆಗಳು ಉಳ್ಕೊಂಡಿವೆ. ಆ ಭಾಷೆಗಳ ಪೈಕಿ 5% ಭಾಷೆಗಳಿಗೆ ಮಾತ್ರ ಲಿಪಿ ಇರೋದು. ಆ ಲಿಪಿಯುಳ್ಳ ಭಾಷೆಗಳ ಪೈಕಿ ಕನ್ನಡ ಅತ್ಯಂತ ಸುಂದರವಾದ ಲಿಪಿಯನ್ನು ಪಡೆದಿದೆ. ಕನ್ನಡದ ಲಿಪಿಯನ್ನು ವಿಶ್ವದ ಲಿಪಿಗಳ ರಾಣಿ ಅಂತ ವಿನೋಬ ಭಾವೆ ಅವರು ಕರೆದರು. ಅವರು ಕರೆದ ಮೇಲೆ, ಹಾಗೆ ಹೇಳಿದ ಮೇಲೆ ಒಂದಷ್ಟು ದಶಕಗಳು ಆದಮೇಲೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ವಿಶ್ವಲಿಪಿ ಪ್ರದರ್ಶನ ನಡೀತು. ಆ ವಿಶ್ವಲಿಪಿ ಪ್ರದರ್ಶನದಲ್ಲಿ ಕನ್ನಡ ಲಿಪಿಯನ್ನು ಜಗತ್ತಿನ ಅತ್ಯಂತ ಸುಂದರವಾದ, ತಾರ್ಕಿಕವಾದ, ವೈಜ್ಞಾನಿಕವಾದ ಲಿಪಿ ಅಂತ ಕರೀತು. ಅದೇನು ಸ್ಪರ್ಧೆ ಆಗಿರಲಿಲ್ಲ, ಅದು ಒಂದು ಪ್ರದರ್ಶನ. ಎಲ್ಲ ಲಿಪಿಗಳನ್ನು ನೋಡಿ ಕನ್ನಡದಲ್ಲಿ ನಾವು ಆಡುವ ಎಲ್ಲ ಧ್ವನಿಗಳಿಗೂ ಕೂಡ, ಸಂಗತ ಧ್ವನಿಗಳಿಗೂ ಕೂಡ ನಿರ್ದುಷ್ಟವಾಗಿ, ಖಚಿತವಾಗಿ, ತಾರ್ಕಿಕವಾಗಿ ಅದನ್ನು ದೃಶ್ಯಿಕ ರೂಪದಲ್ಲಿ ಪ್ರತಿನಿಧಿಸುವಂತಹ ಅವಕಾಶ ನಮ್ಮ ಲಿಪಿಗಿದೆ. ಅದೆಷ್ಟು ಕೊರತೆಗಳಿದೆ ತಮಿಳಲ್ಲಿ. 25 ವ್ಯಂಜನಗಳ ಪೈಕಿ 11 ವ್ಯಂಜನಗಳಲ್ಲಿರೋದು. ಅಲ್ಲಿ ಅಪಭ್ರಂಶಗಳೇ ಆ ತಮಿಳನ್ನು ಆಳ್ತಾ ಇದೆ. ಸಂಸ್ಕೃತವಿಲ್ಲ ಅಂತಾರೆ. 30% ಸಂಸ್ಕೃತ ಪದಗಳು ತಮಿಳಲ್ಲಿವೆ. ಆದರೆ ಅದಕ್ಕೆ ಬೇಕಾದಂತಹ ಅಕ್ಷರಗಳನ್ನು, ಧ್ವನಿಗಳನ್ನು ಅವರು ತಗೊಂಡಿಲ್ಲ. ಆ ದೃಶ್ಯಿಕ ಸಂಕೇತಗಳನ್ನು ತಗೊಳ್ಳದೆ ಅದು ಒಂದು ವಿಕಲಚೇತನದಂತೆ ನಮಗೆ ದೃಶ್ಯಿಕ ಸಂಕೇತಗಳು ಅಂದರೆ ಲಿಪಿಯನ್ನು ತಗೊಳ್ಳದೆ, ಅಕ್ಷರಗಳನ್ನು ತಗೊಳ್ಳದೆ ತಮಿಳು ತಪ್ಪು ಮಾಡಿದೆ. ಹಾಗಾಗಿ ಕನ್ನಡವನ್ನು ಓದ್ದಷ್ಟು ಖಚಿತವಾಗಿ, ನಿರ್ದುಷ್ಟವಾಗಿ ತಮಿಳನ್ನು ಓದೋಕ್ಕೆ ಆಗೋದಿಲ್ಲ. ತಮಿಳು ನಮಗೆ ಒಂದು ವಿಕಲಚೇತನದಂತೆ ಕಾಣುತ್ತೆ ಆ ದೃಷ್ಟಿಯಿಂದ. ಇನ್ನು ಒಂದು ವಿಷಯವನ್ನು ನಾನು ಹೇಳಲೇಬೇಕು. ಭಾಷಿಕ ದೃಷ್ಟಿಯಿಂದ ಕನ್ನಡ ಮತ್ತು ತಮಿಳು ಹತ್ತಿರದಲ್ಲಿವೆ. ವ್ಯಾಕರಣ, ರಚನೆ, ಹಳಗನ್ನಡವನ್ನು ನೋಡಿದ್ರೆ ಅದು ಕನ್ನಡ ಮತ್ತು ತಮಿಳು ಒಂದು ಅನ್ನುವ ಭಾವನೆಯನ್ನು ಮೂಡಿಸುತ್ತೆ. ಅಂದರೆ ಪರಸ್ಪರ ಅಲ್ಲಿ ಕೆಲವು ಹೊಂದಾಣಿಕೆಗಳು, ಹೋಲಿಕೆಗಳು ಇವೆ, ಹತ್ತಿರ ಇವೆ. ಆದರೆ ಬಹಳಷ್ಟು ಜನ ತೆಲುಗು ಮತ್ತು ಕನ್ನಡವನ್ನು ಹತ್ತಿರದ ಭಾಷೆಗಳು ಅಂತ ಅಂದ್ಕೊಳ್ತಾರೆ. ಕನ್ನಡ ಮತ್ತು ತೆಲುಗು ಲಿಪಿ ಅದರಲ್ಲಿ ಹೋಲಿಕೆಗಳಿವೆ. ಅವೆರಡೂ ಕೂಡ ಒಂದೇ ಅಂತ ಅನಿಸುತ್ತೆ.